ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಸೊ ಗೈಸ್, ಇಲ್ಲಿ ಈದದು ಹಾಲಿಡೇಸ್ ನಡೀತಾ ಇದೆ ಇವಾಗ. ಸೊ ಇವತ್ತು ಸಂಡೇ, ಸೊ ಹಾಗೆ ನಾವು ರೆಸಾರ್ಟಿಗೆ ಹೋಗ್ತಾ ಇದ್ದೇವೆ. ಹಸ್ಬೆಂಡ್ ಒಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ. ಸೇ ಹಾಯ್ ಗೈಸ್. ಸೊ ಇವಾಗ ನಾವು ಹೊರಟಿದ್ವಿ ಗೈಸ್. ಇಲ್ಲಿ ಇವಾಗ 12 ಗಂಟೆ ಆಯಿತು. ನಾವು ಅಬುದಾಬಿ ಟು ರಸಲ್ ಕೆಮ್ಮು ಹೋಗಬೇಕಾದ್ರೆ ಅಟ್ಲೀಸ್ಟ್ ಒಂದು 3 ಗಂಟೆ ಆದರೂ ಟ್ರಾವೆಲ್ ಇದೆ ನಮಗೆ. 3 hours ಇವಾಗ ಇವರು ಡ್ರೈವ್ ಮಾಡಬೇಕು. 2 to 3 hours. 2 to 3 hours ಡ್ರೈವ್ ಮಾಡಬೇಕಾಗುತ್ತೆ. ಸೊ ಹಾಗೆ ಅಲ್ಲಿ ರೀಚ್ ಆದ ನಂತರ ನಾವು ಇನ್ನು ಸಿಗ್ತೇವೆ. ಯಾಕೆಂತ ಹೇಳಿದರೆ ತುಂಬಾ ನಮಗೆ ಇವಾಗ ಕರೆಕ್ಟ್ ಎಕ್ಸಾಕ್ಟ್ಲಿ ಎಷ್ಟು 3 ಗಂಟೆಗೆ ಚೆಕ್ ಇನ್ ಅಲ್ವಾ? 3 ಗಂಟೆಗೆ ಚೆಕ್ ಇನ್. ಸೊ ಹಾಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಹೋಗುವ, ಆಮೇಲೆ ಅಲ್ಲಿ ಸಿಗ್ತೇವೆ ನಾವು. ಸೊ ರಿಯಾನ್ನ ಫುಡ್ ಒಂದು ನಾನು ರೆಡಿ ಮಾಡಿದ್ದೇನೆ. ರಿಯೋನಿಗೆ ರೈಸ್ ಆಗಲಿ, ಅವನಿಗೆ ನಾನು ಸೂಪ್ ಎಲ್ಲ ತೆಗೆದಿಟ್ಟಿದ್ದೇನೆ. ಬಟ್ ನಮಗೆ ಇಬ್ಬರಿಗೆ ಅಲ್ಲಿ ಫುಡ್ ಸಿಗುತ್ತೆ. ರಿಯಾನ್ ಸ್ವಲ್ಪ ಸ್ಪೈಸಿ ಎಲ್ಲ ತಿನ್ನೋದಿಲ್ಲ ಅಲ್ಲ, ಸೊ ಹಾಗೆ ಅವನಿಗೆ ನಾನು ಔಟ್ಸೈಡ್ ಫುಡ್ ಕೂಡ ಕೊಡೋದಿಲ್ಲ, ಅವಾಯ್ಡ್ ಮಾಡ್ತೀನಿ. ಸೊ ಹಾಗೆ ನಾನೇ ಕುಕ್ ಮಾಡಿ ತಗೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಫ್ರಿಡ್ಜ್ ಇರುತ್ತೆ ಆ್ಯಂಡ್ ಓವನ್ ಕೂಡ ಇರುತ್ತೆ. ಸೊ ಹಾಗೆ ಬಿಸಿ ಮಾಡಿ ಕೊಡ್ಬೋದು ಅವನಿಗೆ. ರಿಯು, ಸೇ ಲೆಟ್ಸ್ ಗೋ, ಸೇ ಲೆಟ್ಸ್ ಗೋ. ಓ So let's go, Ryu. So let's go. Please say bye bye. Yagi. Bye bye. Bye bye. Guys, ಇವತ್ತು ನಾನು ಇದು ರೆಡ್ ಅಂಡ್ ಫ್ಲವರ್ ಈ ಟೈಪ್ ಅಲ್ಲಿ ಡ್ರೆಸ್ ಹಾಕಿದ್ದೀನಿ ನೋಡಿ. ಫ್ಲವರ್ ಇದೆ. ರೆಸಾರ್ಟಿಗೆ ಹೋಗ್ಲಿಕ್ಕೆ ಈ ಲುಕ್ ಫ್ಲವರ್ ಇದ್ರೆ ಸ್ವಲ್ಪ ಒಳ್ಳೇದು ಕಾಣುತ್ತೆ ಅಲ್ವಾ? ಸೊ ಹಾಗೆ ನೋಡಿ, ಚೆನ್ನಾಗಿದೆ ಅಲ್ವಾ? ಅಂಡ್ ಮ್ಯಾಚಿಂಗ್ ರೆಡ್ ಇಯರಿಂಗ್ ಹಾಕಿದ್ದೀನಿ. ಸೊ ಗೈಸ್, ಇನ್ನು ಹೋಗೋಣ. ಇನ್ನು ಅಲ್ಲಿ ಸಿಗ್ತೇವೆ ನಾವು. ಓಕೆ, ಹೊರಡುವಾಗ ತೋರಿಸ್ತೇನೆ, ಬನ್ನಿ. You take your car. Say guys. Bye bye. Bye guys. Bye bye. Bye bye. ಸೊ ಗೈಸ್, ಎಂತ ಗೊತ್ತುಂಟಾ, ಹಸ್ಬೆಂಡ್ ಜಸ್ಟ್ ಇವಾಗ ಮನೆಗೆ ಹೋದ್ರು ಪುನಃ. ಅಂದರೆ ನಾವು ಗಾಡಿಯಲ್ಲಿ ಜಸ್ಟ್ ಬಂದ್ವಿ ಮಾತ್ರ, ಚಾರ್ಜರ್ ಎಲ್ಲ ಅಲ್ಲೇ ಇತ್ತು. ಬಟ್ ಮೇನ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನನ್ನ ಮೊಬೈಲ್ ಕೂಡ ಅಲ್ಲೇ ಇದೆ. ಅವರಿಗೆ ಹೇಳಲಿಲ್ಲ ನಾನು ಮೊಬೈಲ್ ಅಲ್ಲೇ ಇದೆ ಅಂತ ಹೇಳಿ. ಸೊ ಇವಾಗ ಬಂದು ನನಗೆ ಬೈತಾರೆ ನೋಡಿ, ಮೊಬೈಲ್ ಬಿಟ್ಟು ಬಂದಿದೆಯಲ್ಲ ಅಂತ ಹೇಳಿ. ಸೊ ಮೊಬೈಲ್ ಗಾಡಿಯಲ್ಲೇ ಅಲ್ಲೇ ಇದೆ, ಮನೆಯಲ್ಲೇ ಇದೆ, ಚಾರ್ಜಿಗೆ ಇಟ್ಟಿದ್ದೆ. ಹಾಯ್. ಸೊ ರಿಯೋನಿಗೆ ಇವತ್ತು ಸ್ವಿಮ್ಮಿಂಗ್ ಎಲ್ಲ ಮಾಡಲಿಕ್ಕಿದೆ, ಸ್ವಿಮ್ಮಿಂಗ್ ಪೂಲಿಗೆ ಹೋಗಲಿಕ್ಕಿದೆ ರಿಯೋನಿಗೆ. ಸೊ ರೆಸಾರ್ಟಲ್ಲಿ ನಮಗೆ ಲಂಚ್, ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದೆ. ಸೊ ಹಾಗೆ ರಿಯೋನಿಗೆ ಏನಾದರೂ ಕೊಡ್ಬೋದು ಅಲ್ಲಿ, ಬಟ್ ಸ್ಪೈಸಿ ಎಲ್ಲ ಇದ್ದರೆ ಕೊಡಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಹಾಗೆ ನಾನು ಅವನಿಗೆ ಸಪ್ರೇಟ್ ಫುಡ್ಡನ್ನು ಪ್ರಿಪೇರ್ ಮಾಡಿಯೇ ಬಂದಿದ್ದೀನಿ. ಸೊ ಅಲ್ಲಿ ಹೋದ ನಂತರ ಇವಾಗ 12 ಆಯ್ತಲ್ವಾ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಹಾಲೆಲ್ಲ ಕುಡ್ದಿದ್ದಾನೆ. ಸೊ ಹಾಗೆ ಅಲ್ಲಿ ರೀಚ್ ಆದ ನಂತರ ನಾನು ಅವನಿಗೆ ಫುಡ್ ಕೊಟ್ಟು ಆಮೇಲೆ ಪೂಲಿಗೆ ಹೋಗಿ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಆಮೇಲೆ ನಾಳೆ 12 ಗಂಟೆಗೆ ನಾವು ಅಲ್ಲಿಂದ ಬಿಡಬೇಕಾಗುತ್ತೆ. ಚೆಕ್ಔಟ್ ನಮಗೆ 12 ಗಂಟೆಗೆ. ಸೊ 12 ಗಂಟೆಗೆ ನಾವು ಅಲ್ಲಿಂದ ವಾಪಸ್ ಬರ್ತೇವೆ. ಮನೆಗೆ ರೀಚ್ ಆಗುವಾಗ ಸೇಮ್ ಆಗುತ್ತೆ ಟೈಮ್, ಆಲ್ಮೋಸ್ಟ್ 3-4 ಆಗುತ್ತೆ ಸಂಜೆ. ರಿಯಾಕ್ಷನ್ ನೋಡಿ, ಕ್ಯಾಮರಾ ಆನ್ ಇದೆ ಅಂತ ಹೇಳಿ ನನಗೆ ಬೈತಾ ಇಲ್ಲ ಅಷ್ಟೇ. ಇಲ್ಲದಿದ್ರೆ ಸರಿ ಬೈತಾ ಇದ್ರು, ಫೋನ್ ಬೇಡವಾ ಅಂತ ಹೇಳಿ. ಫೋನ್ ಬಿಟ್ಟರೆ ನಂಗೆ ನಿನ್ನ ಫೋನ್ ಬಿಟ್ಟರೆ ನಂಗೆ ಪ್ರಾಬ್ಲಮ್ ಆಗುತ್ತೆ. ಪುನಃ ವಾಪಸ್ ಬರಬೇಕಿತ್ತು ಮತ್ತೆ. ಹೌದು ವಾಪಸ್ ಬರ್ತಾರೆ. ಹೋಗೋಣ. ಲೆಟ್ಸ್ ಗೋ ರಿಯು. ಇಲ್ಲೇ ಮ್ಯೂಸಿಕ್ ಗುಣಕರ್. ಲೆಟ್ಸ್ ಗೋ. ಸೊ ಗೈಸ್, ನಾವಿವಾಗ ಆಲ್ಮೋಸ್ಟ್ ರೀಚ್ ಆದ್ವಿ ರೆಸಾರ್ಟಿಗೆ. 12 minutes ಇದೆ, ಆಲ್ಮೋಸ್ಟ್ ಹತ್ರ ಬರ್ತಾ ಇದ್ದೇವೆ ರಸಲ್ ಕೆಮ್ಮಾಗಿ. ಸೊ ನೋಡಿ ಹೇಗಿದೆ ರೋಡ್. ಫುಲ್ ಇಲ್ಲೆಲ್ಲ ನೋಡಿ ಒಂಥರ ನಿಮಗೆ ಮರಗಳೆಲ್ಲ ನೋಡಲಿಕ್ಕೆ ಸಿಗುತ್ತೆ, ಫುಲ್ ಡೆಸರ್ಟ್. ಸೊ ರಿಯಾನ್ ಕಾರ್ ಸೀಟಲ್ಲಿ ಇದ್ದ ಕುತ್ಕೊಂಡು, ಬಟ್ ಇವಾಗ ಅವನಿಗೆ ಸಾಕಾಯಿತು. ಸೊ ಹಾಗೆ ಜಸ್ಟ್ ಅವನಿಗೆ ಕಾರ್ ಸೀಟಿಂದ ರಿಮೂವ್ ಮಾಡಿದೆ ಅಷ್ಟೇ. ಇನ್ನೊಂದು 12 minutes ಇದೆ ರೀಚ್ ಆಗಲಿಕ್ಕೆ. ಹೇಗಾಯಿತು ಡ್ರೈವ್? ಸುಸ್ತಾಯ್ತಲ್ಲ? ನೀವು ಹೇಳಿದ್ರೆ ಹೇಗಾಯ್ತು ಅಂತ ಡ್ರೈವ್? ಅಲ್ಲ, 3 hours ಹೇಗೆ ಸುಸ್ತಾಯ್ತಾ ಡ್ರೈವ್ ಮಾಡಿ? 3 hours ಆಗಿಲ್ಲ, 2.5.
2.5 hour ಆಯಿತು ಡ್ರೈವ್ ಮಾಡಿ. 2.5 hour ಡ್ರೈವ್ ಮಾಡಿದ್ರು ಸುಸ್ತೇ ಅಲ್ಲ, ಅವರಿಗೆ ಆಗೋದು ಸುಸ್ತಾಗುತ್ತಲ್ವ. ಸೊ ಇನ್ನು ಎಷ್ಟು ಮಿನಿಟ್ಸ್ ಇದೆ? ಇನ್ನು 10 more minutes ಇದೆ, ನೋಡೋಣ. We say hi. Hi everyone. Say hi guys. Say hi guys. Hi guys. ರಿಯಾನ್ ಬ್ಲಾಗ್ ಮಾಡ್ತಾ ಇದ್ದಾನೆ. Hi guys ಹೇಳ್ತಾ ಇದ್ದಾನೆ. Say hi guys. Hi guys. How are you? Say how are you? Okay, you need to hold like this. Hold like this up. Now say, ask hi guys. Say hi guys. Are you please play? What? Should I? Yeah. Bye. Bye friend. Bye friends. Bye guys. Bye guys. Hi guys. She love you. Go. ಎಂತಾಯ್ತು? ಏನು ವಿಷಯ? ವಿಷಯ ಗಂಭೀರ. ಎಂತಾಯ್ತು ಹೇಳಿ. ಎಂತಾಗಿಲ್ಲ ಅಲ್ಲಿ ನೋಡಿ. Say hi guys. Say hi guys. ಸೊ ವಿಷಯ ತುಂಬ ಗಂಭೀರ. ನಾವು 2 ಗಂಟೆಗೆ ಇಲ್ಲಿ ರೀಚ್ ಆದ್ವಿ. ನೀವು 2 ಅಲ್ಲ ಕಿತ್ಲ 2:45 ಆಯಿತು. 2:45ಗೆ ಬಾಬಾ ಲಗ್ಗಿದ್ದಾರೆ. 2:45ಗೆ ನಾವು ರೀಚ್ ಆದ್ವಿ. ಬಟ್ ಅವರು ಹೇಳ್ತಾ ಇದ್ದಾರೆ ರೂಮ್ ಇನ್ನೂ ಕ್ಲೀನಿಂಗ್ ಎಲ್ಲ ಆಗಲಿಲ್ಲ ಅಂತೆ. ಸೊ ಎಷ್ಟು ನಮಗೆ ಒಂದು ನಿಯರ್ಲಿ 1 hour ವೆಯ್ಟ್ ಮಾಡಲಿಕ್ಕೆ ಸಿಕ್ಕಿತ್ತು. ಸೊ ಊಟ ಎಲ್ಲ ಮಾಡಿ ಬಂದ್ವಿ ನಾವು. ಊಟ ಚೆನ್ನಾಗಿತ್ತು. ಸೊ ಇವಾಗ ಪುನಃ ವೆಯ್ಟ್ ಮಾಡಲಿಕ್ಕೆ ಹೇಳಿದರು. 20 more minutes ಅಂತ ಹೇಳಿದ್ದಾರೆ. ಆಮೇಲೆ ನಾವು ಪೂಲಿಗೆಲ್ಲ ಹೋಗ್ತೇವೆ. ಪೂಲಿಗೆಲ್ಲ ಹೋಗಿ ಬಂದು ಆಮೇಲೆ ತುಂಬಾ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತೆ. ಜಿಮ್ಮಿಗೆ ಕೂಡ ಹೋಗ್ಬೋದು. ಪ್ಲಸ್ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ, ಅಲ್ಲಿ ಕೂಡ ಹೋಗ್ಬೋದು. ಆ್ಯಂಡ್ ಎಲ್ಲ ಒಂದು ನೈಟಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ಅಂದರೆ DJ ಅಂಥದ್ದೆಲ್ಲ ಇದೆ ಇಲ್ಲಿ. ಸೊ ನೋಡೋಣ ಹೇಗೆ ಆಗುತ್ತಂತ ಹೇಳಿ. ರಿಯಾನ್ ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ರಿಯಾನ್ ಇವಾಗ ಫುಲ್ ಸಣ್ಣ ಬೇಬಿ ಆಗಿದ್ದಾನೆ. ಸೊ ಇವಾಗಷ್ಟೇ ಜ್ಯೂಸ್ ಎಲ್ಲ ಕುಡಿದ್ವಿ. ಸೊ ಬಾರ್ ಆ್ಯಂಡ್ ಬಾರ್ ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ನಮಗೆ ಟೀ ಕಾಫಿ ಎಲ್ಲ ಸಿಗುತ್ತೆ. ಹಾಂ ಹಾಂ ಎಂತ ಹೇಗೆ ಆಯಿತು? ಫುಡ್ ಹೇಗಿತ್ತು? ಫುಡ್ ಹೊಟ್ಟೆಯಲ್ಲಿ ಜಾಗ ಇಲ್ಲ. ಐಸ್ ಕ್ರೀಮ್ ಹೋಗುವಾಗ ಮಾತ್ರ ಅಲ್ಲಿ ಇದು ಕೌಂಟರ್ ಕ್ಲೋಸ್ ಆಯಿತು. ಸೊ ಅವರು ಇದು ಮಾಡಿದ್ದಾರೆ ಅಂತಂತ ಹೇಳಿದರೆ ನಮಗೆ ಚೆಕ್ಔಟ್ ಕೂಡ ಲೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. 2 ಗಂಟೆಗೆ ಬಾಯ್ ಬೇಬಿ 2 ಗಂಟೆಗೆ ಚೆಕ್ಔಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ 2 o'clock ನಾವು ನಾಳೆ ಚೆಕ್ಔಟ್ ಆಗ್ತೇವೆ. ಇಲ್ಲದಿದ್ದರೆ ನಮಗೆ ಆ್ಯಕ್ಚುಲಿ 12ಗೆ ಆಗಬೇಕಿತ್ತು. ಬಟ್ ನಾವು 2ಗೆ ಆಗ್ತಾ ಇದ್ದೇವೆ ನಾಳೆ. ಯಾಕೆಂತ ಹೇಳಿದರೆ ಅವರು ನಮಗೆ ರೂಮ್ ಕೊಡುವಾಗ ಇವಾಗ ಲೇಟ್ ಆಗ್ತಾ ಇದೆ ಅಲ್ವಾ. ಇವಾಗ ಟೈಮ್ ಎಷ್ಟು 4:30 ಆಗ್ತಾ ಬಂತು. ಸೊ ಹಾಗೆ ನಾವು ನಾಳೆ ಚೆಕ್ಔಟ್ ಆಗುವಾಗ ನಮಗೆ 2 hours ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು. ಸೊ ಊಟ ಮಾಡಿಯೇ ಹೋಗ್ತೇವೆ ಅಂತ ಹೇಳಿ ಅಲ್ಲ. ಒಂದು ಲಂಚ್ ಎಕ್ಸ್ಟ್ರಾ ಸಿಕ್ಕಿತ್ತಲ್ಲ ನಮಗೆ. ಊಟ ಮಾಡಿ ಹೋಗುದು. ಬಾಯ್ ಬೇಬಿ ಲವ್ ಯು.
ಕಾಫಿ ತಗೊಂಡು ಬರ್ತೀರಾ? ಎಕ್ಸ್ಕ್ಯೂಸ್ ಮೀ ಸರ್, 1 ಕಾಫಿ ಪ್ಲೀಸ್. ಐಸ್ ಟೀ ಆಯ್ತಲ್ಲ, ಐಸ್ ಟೀ ಬೇಡ, ಅದು ಐಸ್ ಟೀ ನೀವು ಕುಡ್ದು, ನನಗೆ ಮಿಲ್ಕ್ ಟೀ ತಗೊಂಡು ಬನ್ನಿ ಪ್ಲೀಸ್. ಟೀ ಇಲ್ಲಿ ಸಿಗುದಿಲ್ಲ. ಪ್ಲೀಸ್ ಒಂದು ಮಿಲ್ಕ್ ಟೀ, 1 ಮಿಲ್ಕ್ ಏನು ಟೀ. ತಗೊಂಡು ಹೋಗು. ಕೇಳಿದ್ರ ನೀವು? ಮತ್ತೆ ತಗೊಂಡ್ ಹೋಗು. ಕೇಳಿ ಅಲ್ಲ ಹೇಳಿ ಬನ್ನಿ. ಪ್ಲೀಸ್, ತೊಂದರೆ ಇಲ್ಲ. ಹೇಳಿ ಬನ್ನಿರಿ. ಆಗಲ್ರಿ. ಸೊ ತುಂಬ ಜನ ಆಲ್ಮೋಸ್ಟ್ ಫುಲ್ ಫಾರಿನರ್ಸೇ ಇದ್ದಾರಲ್ವಾ, ಇಂಡಿಯನ್ಸ್ ಯಾರು ಕಾಣಲಿಲ್ಲ. ಅಲ್ಲ, ಇಂಡಿಯನ್ಸ್ ಯಾರು ನಾವು ಕೂಡ ಕಾಣಲಿಲ್ಲ. foreigners. ಅದೇ ಇಂಡಿಯನ್ಸ್ ಯಾರು ಕಾಣಲಿಲ್ಲ ಅಂತ ಹೇಳಿದೆ ನಾನು ಅಲ್ವಾ. ಇಂಡಿಯನ್ಸ್ ಕಮ್ಮಿ ಇದೆ. ಇಂಡಿಯನ್ಸ್ ತುಂಬ ಕಮ್ಮಿ ಇದ್ದಾರೆ, ಬೇರೆ ಎಲ್ಲ ಫಾರಿನರ್ಸೇ ಇದ್ದಾರೆ. ಇದು ನೀರು ಜಾಸ್ತಿ ಆಯ್ತೇನು? ಯಾವ ಥರದ್ದು ಟೀ ಮಾಡಲಿ ಇದು? ಟೀ ಮಾಡಿದ್ದೀನಿ ಅಲ್ಲ. ಅಲ್ಲ, ಇಲ್ಲಿ ನೋಡಿ, ಇದು ನೀರು ನೋಡಿ, ಇದೆಂತ ತಳ್ಳೆಯ? ಅದು ಅರ್ಕಂಜಿ. ಅರ್ಕಂಜಿ. ಸೊ ಗೈಸ್, ನಾನಿಲ್ಲಿ ನಿಮಗೆ ರೂಮ್ ಟೂರು ಸ್ವಲ್ಪ ಆಮೇಲೆ ತೋರಿಸ್ತೀನಿ. ಇವಾಗ ಜಸ್ಟ್ ರೆಸಾರ್ಟನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಈ ರೆಸಾರ್ಟ್ ಯಾವ ಥರ ಇದೆ ನೋಡಿ, ಫುಲ್ ಪೂಲ್ಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ರೆಸಾರ್ಟ್ ಒಳಗೆ 7 ಪೂಲ್ಸ್ ಇದೆ. ಓಕೆ, 7 ಪೂಲ್ಸ್ ಇದೆ, 7 ರೆಸ್ಟೋರೆಂಟ್ಸ್ ಇದೆ. ಬಟ್ ರೆಸ್ಟೋರೆಂಟ್ಸ್ ನೀವು ಪ್ರೀ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಯಾವುದು ಫ್ರೀ ಇರುತ್ತೆ ಅದು ನಿಮಗೆ ಸಿಗುತ್ತೆ. ಆಮೇಲೆ 7 ಬಾರ್ ಇದೆ, ಅನ್ಲಿಮಿಟೆಡ್ ಡ್ರಿಂಕ್ಸ್, ಎಷ್ಟು ಬೇಕು ಅಷ್ಟು ಕುಡಿಬೋದು. ಆಮೇಲೆ ಪೂಲ್ ಹತ್ರನೇ ಒಂದು ವೇಳೆ ನಮಗೆ ಪೂಲಲ್ಲಿ ಸಾಕಾಯಿತು, ಮಕ್ಕಳಿಗೆ ಹಸುವಾಯಿತು ಅಂತ ಹೇಳಿದರೆ ಟೆನ್ಷನ್ ಇಲ್ಲ. ಪೂಲ್ ಹತ್ರನೇ ನಮಗೆ ಜ್ಯೂಸ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ, ಏನು ಬೇಕು ಅದು ನಾವು ತಗೊಂಡು ತಿನ್ಬೋದು, ಕುಡಿಬೋದು. ಆಮೇಲೆ ಪೂಲ್ ಹತ್ರನೇ ಬಾರ್ಸ್ ಕೂಡ ಇದೆ. ಆಮೇಲೆ ಹೊರಗಡೆನೇ ಬಾರ್ಬಿಕ್ಯೂ ಮಾಡ್ತಾರೆ. ಪೂಲಲ್ಲಿ ಆಟಾಡಲಿಕ್ಕೆ ಬೇಡ ಅಂತ ಅನಿಸಿದರೆ ಅಲ್ಲೇ ಬೀಚ್ ಕೂಡ ಇದೆ, ಪ್ರೈವೇಟ್ ಬೀಚ್ ಕೂಡ ಇದೆ. ಸೊ ನೋಡಿ, ಇಲ್ಲಿ ಎದುರುಗಡೆ ಹೋಗುವಾಗ ರಿಯಾನ್ ಆಲ್ರೆಡಿ ಓಡ್ತಾ ಇದ್ದಾನೆ ನೋಡಿ. ಎಲ್ಲ ಈಚೆ ಕಡೆ ಫುಲ್ ಪೂಲ್ಸೇ ಇದೆ ನೋಡಿ. ಇದೆಲ್ಲ ಫುಲ್ ರೆಸಾರ್ಟ್ ಏರಿಯಾನೇ ನೋಡಿ. ಇಲ್ಲಿ ನಿಮಗೆ ಎದುರು ಕಾಣಿಸ್ತಾ ಇದೆ ಆದರೆ ಬೀಚ್ ಇದೆ. ಅದರ ಹತ್ರನೇ ನೋಡಿ, ಇಲ್ಲಿ ಸ್ಟ್ರೈಟ್ ನೋಡ್ತೀರಾ ಆದರೆ ಇದು ಬಾರ್. ಸೊ ಇದು ಬಾರ್. ಆಮೇಲೆ ಇಲ್ಲೇ ಬಾರ್ಬಿಕ್ಯೂ ಕೂಡ ಮಾಡ್ತಾರೆ, ಫ್ರೂಟ್ಸ್ ಕಟ್ ಮಾಡಿ ಇಡ್ತಾರೆ. ಆ್ಯಂಡ್ ನೋಡಿ, ಇಲ್ಲಿ ಪ್ರೈವೇಟ್ ಬೀಚ್ ಕೂಡ ಇದೆ. ಪೂಲಲ್ಲಿ ಆಟಾಡಲಿಕ್ಕೆ ಮನಸ್ಸಿಲ್ಲ ಆದರೆ ಪ್ರೈವೇಟ್ ಬೀಚ್ ಕೂಡ ಇದೆ. ಬೋಟಿಂಗ್ಸ್ ಇದೆ, ಬೋಟಿಂಗ್ ಮಾಡ್ಬೋದು. ಆಮೇಲೆ ನಿಮಗೆ ಎಕ್ಸಸೈಸ್ ಎಲ್ಲ ಮಾಡಬೇಕಂದ್ರೆ ಇಲ್ಲಿ ಜಿಮ್ ಕೂಡ ಇದೆ. ಆಮೇಲೆ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ, ಸಪ್ರೇಟಾಗಿ ಮಕ್ಕಳದ್ದು ಪೂಲ್ ಕೂಡ ಇದೆ. ಪೂಲಲ್ಲಿ ಈ ರೀತಿ ಆಟ ಆಡಲಿಕ್ಕೆ ಟ್ಯೂಬ್ಸ್ ಆಗಲಿ ಎಲ್ಲನೂ ಇದೆ ಮಕ್ಕಳಿಗೆ, ತುಂಬಾ ಚೆನ್ನಾಗಿದೆ. ಆಮೇಲೆ ನಿಮಗೆ ಬಾಸ್ಕೆಟ್ಬಾಲ್ ಆಟ ಆಡಬೇಕಾದ್ರೆ ಅದು ಕೂಡ ಕೋರ್ಟ್ ಇದೆ. ನೈಟ್ ನಿಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೂ ತುಂಬಾ ಚೆನ್ನಾಗಿ ಅವರು DJ ಎಲ್ಲ ಇಡ್ತಾರೆ, ಡ್ಯಾನ್ಸ್ ಎಲ್ಲ ಇರುತ್ತೆ. ಆಮೇಲೆ ಸಾಂಗ್ಸ್ ಎಲ್ಲ ಸಿಂಗ್ ಮಾಡ್ತಾರೆ. ಎಲ್ಲನೂ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಾರ್ ಹತ್ರನೇ ನಮಗೆ ಓಪನ್ ಆಗಿ DJ ಎಲ್ಲ ಇರುತ್ತೆ, ಡ್ಯಾನ್ಸ್ ಎಲ್ಲ ಇರುತ್ತೆ. ಸೊ ಹಾಗೆ ಎಲ್ಲನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೈಟ್ ಟೈಮಿಗೆ ಬೇಗ ಹೋಗಿ ಊಟ ಮಾಡಿ ಬಂದರೆ ಆಮೇಲೆ ನಿಮಗೆ ಚೆನ್ನಾಗಿ ಇಲ್ಲಿ ಹೊರಗಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಹಸ್ಬೆಂಡಿಗೆ 1500 ಇದು ಪ್ಯಾಕೇಜ್. ಬಟ್ ಅವರಿಗೆ ಆಫೀಸ್ ಸೈಡಿಂದ 30% ಡಿಸ್ಕೌಂಟ್ ಸಿಕ್ಕಿತು. ಸೊ ಹಾಗೆ ಅವರಿಗೆ 1170ಗೆ ನಮಗೆ ಇದು ರೆಸಾರ್ಟ್ 1 ಡೇಗೆ ನಾವು ಇದು ಬುಕ್ ಮಾಡಿದ್ವಿ. ಆಮೇಲೆ ಫುಡ್ ಆಗಲಿ ಡ್ರಿಂಕ್ಸ್ ಆಗಲಿ ಎಲ್ಲನೂ ಅನ್ಲಿಮಿಟೆಡ್ ಆಯಿತಾ. ಎಲ್ಲ ನಿಮ್ಮ ಪ್ಯಾಕೇಜ್ ಒಳಗೇ ಇರುತ್ತೆ, ಎಕ್ಸ್ಟ್ರಾ ಪೇ ಮಾಡಲಿಕ್ಕೆ ಯಾವುದಿಲ್ಲ. ಲೈಕ್ ನಿಮಗೆ ಬೀಚ್ ಸೈಡಲ್ಲಿ ಬಾರ್ಬಿಕ್ಯೂ ಆಗಲಿ, ಬರ್ಗರ್ ಸಿಗುತ್ತೆ, ಜ್ಯೂಸ್, ಐಸ್ ಕ್ರೀಮ್, ಆಮೇಲೆ ಎಲ್ಲ ರೆಸ್ಟೋರೆಂಟಲ್ಲಿ ನಿಮಗೆ ಫುಡ್ ಸಿಗುತ್ತೆ. ಸೊ 4 ಇಯರ್ಸ್ ಅಬೌವ್ ಮಕ್ಕಳಿಗೆ ಈ ರೀತಿ ಸ್ಲೈಡ್ಸ್ ಕೂಡ ಇದೆ ನೋಡಿ, ವಾಟರ್ ಪಾರ್ಕ್ ಥರ. ಸೊ ತುಂಬಾ ಎಂಜಾಯ್ ಮಾಡ್ಬೋದು. ಸೊ ನೀವು ದುಬೈಯಲ್ಲಿ, UAEಯಲ್ಲಿ, ಅಬುದಾಬಿಯಲ್ಲಿ ಇರೋದಾದರೆ ಒಮ್ಮೆ ಈ ರೆಸಾರ್ಟಿಗೆ ನೀವು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಎಂಜಾಯ್ ಮಾಡ್ತೀರಾ ನೋಡಿ. ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ ಮಕ್ಕಳಿಗೆ. ಸೊ ಗೈಸ್, ಇವಾಗ ಬನ್ನಿ ರೂಮಿಗೆ ಹೋಗೋಣ. ರೂಮ್ ಯಾವ ಥರ ಇದೆ ಅಂತ ಹೇಳಿ ನೋಡಿ ಬರೋಣ ಬನ್ನಿ.
ಬನ್ನಿ ಬನ್ನಿ. ಸೊ ಗೈಸ್ ಫೈನಲಿ ನಾವು ಇವಾಗ ನಮ್ಮ ರೂಮಿಗೆ ರೀಚ್ ಆದ್ವಿ. ಸೊ ಎಂಟರ್ ಆದ ತಕ್ಷಣ ನಿಮಗೆ ಈ ರೀತಿ ಪೇಂಟಿಂಗ್ಸ್ ಎಲ್ಲ ಇದೆ ನೋಡಿ, ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ಲಗೇಜ್ ಎಲ್ಲ ಇಡ್ಬೋದು. ಆ್ಯಂಡ್ ಬ್ಲ್ಯಾಂಕೆಟ್, ಎಮರ್ಜೆನ್ಸಿಗೆ ಬ್ಲ್ಯಾಂಕೆಟ್ ಕೂಡ ಇದೆ, ಹ್ಯಾಂಗರ್ಸ್ ಇದೆ. ಆ್ಯಂಡ್ ರೂಮ್ ಒಳಗೆ ಹಾಕಲಿಕ್ಕೆ ಈ ರೀತಿ ಶೂಸ್ ಕೂಡ ಇದೆ, ಸಾಫ್ಟ್ ಶೂಸ್ ಇದೆ. ಆ್ಯಂಡ್ ಇಲ್ಲಿ ಲಾಕರ್ ಇದೆ. ನಮ್ಮ ಪರ್ಸ್, ಗೋಲ್ಡ್, ಮೊಬೈಲ್ ಫೋನ್ ಎಲ್ಲ ಇಲ್ಲಿ ಇಟ್ಟು ಪೂಲಿಗೆಲ್ಲ ಹೋಗ್ಬೋದು ಲಾಕ್ ಹಾಕಿ, ಈಸಿ ಇಡ್ಲಿಕ್ಕೆ ಅಂದರೆ. ಓಕೆ, ಸೊ ತುಂಬಾ ಚೆನ್ನಾಗಿ ಫುಲ್ ಬ್ರೈಟ್ನೆಸ್ ಇದೆ ನೋಡಿ, ಫುಲ್ ಚೆನ್ನಾಗಿದೆ ಒಳಗಿದೆ. ಚೆನ್ನಾಗಿದೆ ಅಲ್ವಾ? ಒಳ್ಳೆ ಬ್ರೈಟ್ನೆಸ್ ಇದೆ ನೋಡಿ. ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ. ಸೊ ಇಲ್ಲೊಂದು ಟಿ ವಿ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ ಈ ರೀತಿ ಒಂದು ಕೌಚ್ ಕೊಟ್ಟಿದ್ದಾರೆ, ಕುತ್ಕೊಂಡು ಶೂಸ್ ಎಲ್ಲ ಹಾಕಲಿಕ್ಕೆ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ಬೆಡ್ ಇದೆ ನೋಡಿ, ಬೆಡ್ ಕೂಡ ಚೆನ್ನಾಗಿದೆ. ಸೋಫಾ ಇದೆ, ಟೇಬಲ್ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ಫ್ರಿಜ್ ಕೊಟ್ಟಿದ್ದಾರೆ. ಫ್ರಿಜ್ ಒಳಗೆ ಬಿಯರ್ ಎಲ್ಲ ಇದೆ. ಬಿಯರ್ ಎಲ್ಲ ಇದು ಇನ್ಕ್ಲೂಡೆಡ್ ಅಲ್ವಾ? ಬಿಯರ್ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಓಕೆ. ಆ್ಯಂಡ್ ಇದು ರಿಯೋನದು ಫುಡ್ ನಾನು ತಂದು ಇಟ್ಟಿದ್ದೇನೆ. ಇವಾಗ ಒಂದು ಚೆನ್ನಾಗಿ ವ್ಯೂ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಬಾಲ್ಕನಿ ಇದೆ, ಬನ್ನಿ. ಚೆನ್ನಾಗಿದೆ ಅಲ್ವಾ? ಬಾಲ್ಕನಿ ಚೆನ್ನಾಗಿದೆ ನೋಡಿ. ಆಚೆ ಸೈಡಲ್ಲಿ ಫುಲ್ ಬೀಚ್ ಇದೆ. ಅಲ್ಲಿ ಕೂಡ ಉಂಟಲ್ಲ? ಹಾಂ, ಅಲ್ಲಿ ಕೂಡ. ಹಾಂ, ಬಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ತುಂಬಾ ಬಿಸಿಲಿದೆ, ಸೊ ಹಾಗೆ ಕಣ್ಣು ಬಿಡಲಿಕ್ಕೆ ಆಗ್ತಾ ಇಲ್ಲ. ಏನಂತ ಹೇಳಿದ್ರೆ ಇಲ್ಲಿ ನಾವು ರೆಸ್ಟೋರೆಂಟಿಗೆ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇಲ್ಲಿ ಇನ್ಕ್ಲೂಡ್ ಆದರೆ ಅಂದರೆ ನಾವು ಬುಕ್ ಮಾಡುವಾಗ ಇನ್ಕ್ಲೂಡೆಡ್ ಇರುತ್ತೆ. ಸೊ ನಾವು ಫಸ್ಟೇ ಬುಕ್ ಮಾಡಬೇಕಾಗುತ್ತೆ ಅವರಿಗೆ. ನಾವಿವಾಗ ಜಸ್ಟ್ ಬೇರೆ ರೆಸ್ಟೋರೆಂಟ್ ಎಲ್ಲ ಟ್ರೈ ಮಾಡುವ ಅಂತ ಹೇಳಿ ನಾವು ಬುಕ್ ಮಾಡಲಿಕ್ಕೆ ಹೋಗುವಾಗ ಆಲ್ರೆಡಿ ಬುಕ್ಡ್ ಅಂತ ಹೇಳಿದರು ಅವರು. ಸೊ ನಾವಿವಾಗ ಬೇರೆ ಯಾವುದು ಬುಕ್ ಇಲ್ಲ ನೋಡಿ, ಅದಕ್ಕೆ ನಾವು ಹೋಗಬೇಕು. 7 ರೆಸ್ಟೋರೆಂಟ್ ಅಂತ ಇದೆ ಅಲ್ವಾ? ರೆಸ್ಟೋರೆಂಟ್ ಅದು ಹೆಸರು 7 ಅಂತ ಹೇಳಿ. ಸೊ ಹಾಗೆ ಅದಕ್ಕೆ ಹೋಗ್ತೇವೆ ನಾವು. ಸೊ ಇವಾಗಷ್ಟೇ ಊಟ ಮಾಡಿ ಬಂದಿರೋದು ಕೂಡ ಅದೇ ರೆಸ್ಟೋರೆಂಟ್. ಫುಡ್ ಚೆನ್ನಾಗಿತ್ತು. ಸೀ ಫುಡ್ ಟ್ರೈ ಮಾಡಬೇಕಂತ ಇದ್ವಿ. ಸೀ ಫುಡ್ ರೆಸ್ಟೋರೆಂಟ್ ಸಪ್ರೇಟ್ ಇದೆ, ಬಟ್ ಸೀ ಫುಡ್ ಎಲ್ಲ ಫುಲ್ ಕಂಪ್ಲೀಟ್ಲಿ ಬುಕ್ ಆಗಿದೆ ಅಂತ ಹೇಳಿದರು. ಸೊ ಹಾಗೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ರಿಯೋನಿಗೆ ಒಳಗೆ ಇಡ್ತೀನಿ ನಾನು. ಇಲ್ಲಿ ರಿಯೋನಿಗೆ ಸ್ವಲ್ಪ ಬಾಲ್ಕನಿ ಸ್ವಲ್ಪ ಡೇಂಜರ್. ಅಂದರೆ ಅದರ ಮೇಲೆ ಸ್ಟೆಪ್ ಮೇಲೆ ನಿಂತರೆ ಇಣಕಿದ್ರೆ ಸ್ವಲ್ಪ ಡೇಂಜರ್, ಅದು ಓಪನ್ ಇದೆ ಅಲ್ವಾ? ಸೊ ಹಾಗೆ ಇನ್ನು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗ್ತೇವೆ. ಪೂಲಿಗೆ ರಿಯೋನಿಗೆ ಕರ್ಕೊಂಡು ಹೋಗ್ತೇವೆ. ಬಟ್ ಒಂದು ಎಂತ ಅಂತ ಹೇಳಿದರೆ ಓವನ್ ಇಲ್ಲ. ನಾನು ರಿಯೋನಿಗೆ ಫುಡ್ ತಗೊಂಡು ಬಂದಿದ್ದೆ ಮನೆಯಿಂದ, ಬಟ್ ಬಿಸಿ ಮಾಡಲಿಕ್ಕೆ ಓವನ್ ಇಲ್ಲ. ಇದರಲ್ಲಿ ಏನಿದೆ? ಇಲ್ಲ, ಓವನ್ ಇಲ್ಲ. ಸೊ ಏನಾದರೂ ನೋಡಬೇಕು, ಫುಡ್ಡನ್ನು ಬಾಕ್ಸನ್ನೇ ಕೆಳಗೆ ತಗೊಂಡು ಹೋಗಿ ಬಿಸಿ ಮಾಡಿ ಕೊಡ್ಬೋದಾ ಅಂತ ಹೇಳಿ. ಯಾಕೆಂತ ಹೇಳಿದರೆ ಇಲ್ಲಿಯ ಫುಡ್ ಅವನು ತಿಂತಾ ಇಲ್ಲ. ನಾನು ಫಿಶ್ ಎಲ್ಲ ಕೊಟ್ಟೆ ಅಲ್ಲಿ ಅವನಿಗೆ ಹೊರಗಡೆ, ಬಟ್ ತಿನ್ನಲಿಕ್ಕೆ ಕೇಳಲಿಲ್ಲ ಅವನು. ಸೊ ಹಾಗೆ ಇವಾಗ ಜಸ್ಟ್ ನಾನು ರಿಯೋನಿಗೆ ಸ್ವಲ್ಪ ಹಾಲೆಲ್ಲ ಕೊಟ್ಟು ಫ್ರೂಟ್ಸ್ ಎಲ್ಲ ಕೊಟ್ಟು ಪೂಲಿಗೆ ಕರ್ಕೊಂಡು ಹೋಗ್ತೀನಿ. ಪೂಲಲ್ಲಿ ಸಿಗೋಣ. ಓಕೆ ಗೈಸ್, ನಾನು ಇಳಿಯುವುದಿಲ್ಲ ಪೂಲಲ್ಲಿ. ಇವರು ಹಸ್ಬೆಂಡ್ ಮತ್ತು ರಿಯಾನ್ ಹೋಗ್ತಾನೆ ಪೂಲಿಗೆ. ಸೊ ನಾನು ನಿಮಗೆ say let's go. Say hi. Say hi. Hi guys. Hi Hi guys. ನೋಡಿದ್ರೆ ರಿಯಾನ್ ಕೂಡ ರೆಡಿ ಆಗಿದ್ದಾನೆ. ಇನ್ನು ಬ್ಲಾಗ್ ರಿಯಾನ್ ಜೊತೆ ಆಯ್ತಾ? Say hi guys. Riyu, look there, look there. Hi guys. Say hi. Say hi. Hi guys. Say hi Riyu. Water. Yeah, we'll go to swimming pool, okay? ಸೊ ಬಾತ್ರೂಮ್ ಇಲ್ಲಿದೆ ನೋಡಿ ಗೈಸ್. ಬಾತ್ರೂಮ್ ಕೂಡ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇಲ್ಲಿ ಶವರ್ ಇದೆ, ಶವರ್ ಏರಿಯಾ ಸಪ್ರೇಟ್ ಇದೆ.
ಟಾಯ್ಲೆಟ್ ಆ್ಯಂಡ್ ಇಲ್ಲಿ ನೋಡಿ ಚೆನ್ನಾಗಿದೆ. Can you please remove your shoes, Riyu? Yes? Can you remove? Mama, Say, Dada, please remove my shoes. Come. Come. Give. Okay. Say thank you, Dada. Mama. ಥ್ಯಾಂಕ್ ಯು ಮಾಮ. ಸೊ ಗೈಸ್, ಇವಾಗ ನಾವು ರಿಯೋನಿಗೆ ಪೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಮಕ್ಕಳದ್ದು ಪೂಲ್ ಸಪ್ರೇಟ್ ಇದೆ. ಸೊ ಹಾಗೆ ಮಕ್ಕಳದ್ದು ಪೂಲಿಗೆ ಇವಾಗ ಹೋಗ್ತಾ ಇದ್ದೇವೆ ನಾವು. ಬಟ್ ಪೂಲಿಗೆ ಹೋಗುವ ಮುಂಚೆ ಚೆನ್ನಾಗಿ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿ ಹೋಗಬೇಕು. ಸೊ ರಿಯೋನಿಗೆ ನಾನು ಚೆನ್ನಾಗಿ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿದ್ದೀನಿ. ಸೊ ತುಂಬಾ ಎಕ್ಸೈಟೆಡ್ ಇದ್ದಾನೆ ನೋಡಿ. ಸೊ ಅಡಲ್ಟ್ ಪೂಲ್ ಸಪ್ರೇಟ್ ಇದೆ, ಆಮೇಲೆ ಮಕ್ಕಳದ್ದು ಪೂಲ್ ಕೂಡ ಸಪ್ರೇಟ್ ಇದೆ. ಸ್ವಲ್ಪ ದೊಡ್ಡದು ಮಕ್ಕಳದ್ದು ಪೂಲ್ ಕೂಡ ಸಪ್ರೇಟ್ ಇದೆ. ಯಾಕೆಂತ ಹೇಳಿದರೆ ಆಫ್ಟರ್ 5 years ಅವರಿಗೆ ಸಪ್ರೇಟ್ ಪೂಲ್ ಕೂಡ ಇದೆ. ಯಾಕೆ ಅವರಿಗೆ ಎಲ್ಲ ಆಟ ಆಡಲಿಕ್ಕೆ ಟ್ಯೂಬ್ಸ್ ಕೂಡ ಇದೆ. ಸೊ ಸಣ್ಣ ಬೇಬೀಸಿಗೆ ಎಲ್ಲ ಟಾಡ್ಲರ್ಸಿಗೆಲ್ಲ ಈ ರೀತಿ ಪೂಲ್ ಸಪ್ರೇಟ್ ಇದೆ. ಪೇರೆಂಟ್ಸ್ ಇರಬೇಕು ಅವರ ಜೊತೆ. Rio, say bye. Say bye. Say bye, mama. Say bye, mama. Let's go. Okay, go. Go from here. Go from here. Bye guys. Bye guys. Okay, go. Go, go. You're having fun? Yeah? Bye, Riyu.
ಸೊ ತುಂಬಾನೇ ಎಂಜಾಯ್ ಮಾಡಿದ್ವಿ. ಫುಡ್, ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಮತ್ತೆ ಪೂಲ್ ಹತ್ತಿರ ಕೂಡ ಐಸ್ ಕ್ರೀಮ್ಸ್ ಮತ್ತೆ ಬಾರ್ಬಿಕ್ಯೂ, ಚಿಕನ್ ಐಟಮ್ ಎಲ್ಲನೇ ಇತ್ತು. ಜ್ಯೂಸ್ ಇತ್ತು, ಆಮೇಲೆ ನಮಗೆ ಅಲ್ಲಿ ಕಾಕ್ಟೇಲ್, ಮಾಕ್ಟೇಲ್ ಎಲ್ಲನೂ ಇತ್ತು. ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಅಲ್ಲಿ ಹೋದ್ರೆ ಮಾತ್ರ, ವರ್ತ್ ಪೇ ಮಾತ್ರ. ಸೊ ಥ್ಯಾಂಕ್ ಯು ಸೋ ಮಚ್ ರೆಸಾರ್ಟಿಗೆ ಕರ್ಕೊಂಡು ಬಂದಿದ್ದಕ್ಕೆ. ವೆಲ್ಕಮ್ ವೆಲ್ಕಮ್. ಏನಿದು ಯಾವ್ದ್ರ ಇದು ಯಾವ್ದ್ರ ಅಲ್ಲ, ಯಾವ್ದು ಲೆಕ್ಕದಲ್ಲಿ ಇದು ನಮ್ಗೆ ಕರ್ಕೊಂಡ್ ಬಂದದ್ದು ನೀವು? ನಿಂದು ಬರ್ಡೇ ಗಿಫ್ಟ್. ನಂದು ಬರ್ಡೇ ಗಿಫ್ಟ್ ಅಲ್ಲ, ರಿಯಾನ್ ಬರ್ಡೇ ಗಿಫ್ಟ್. ರಿಯಾನ್ ಅಷ್ಟು ಎಂಜಾಯ್ ಮಾಡಿದ್ದು ಯಾರು ಇಲ್ಲ ಗೈ, ಸೀರಿಯಸ್ಲಿ. ರಿಯಾನ್ ಪೂಲ್ ಅಲ್ಲಿ ಆಗ್ಲಿ, ಫುಲ್ ಅವನ ಪ್ಲೇ ಗ್ರೌಂಡ್ ಅಲ್ಲಿ ಎಲ್ಲ ಕಡೆ ಅವನು ಎಂಜಾಯ್ ಮಾಡಿದ್ದಾನೆ. ಪೂಲ್ ನಿನ್ನೆ ನೈಟ್ ಹೋಗಿದ್ದಾನೆ ಪೂಲಿಗೆ, ನಿನ್ನೆ ಈವ್ನಿಂಗ್. ಇವತ್ತು ಬೆಳಿಗ್ಗೆ ಕೂಡ ಪೂಲಲ್ಲೇ ಇದ್ದ. ಸೊ ಹಾಗೆ ಫುಲ್ ಎಂಜಾಯ್ ಮಾಡಿದ್ದಾನೆ ಅಂಡ್ ಫುಲ್ ಟಯರ್ಡ್ ಆಗಿದ್ದಾನೆ. ನೋಡಿ ಇವಾಗ ಮಲಗಿದ್ದಾನೆ, ಫುಲ್ ಟಯರ್ಡ್ ಆಗಿದ್ದಾನೆ. ಹಾ ಅಷ್ಟು ಬೇಗ ಮಲಗಿದ ನೋಡಿ. ನಾವು ಜಸ್ಟ್ ಹೊರಟು ಈಗ ಗಾಡಿಯಲ್ಲಿ ಕೂತು ಜಸ್ಟ್ ಒಂದು 5 ನಿಮಿಷ ಕೂಡ ಆಗ್ಲಿಲ್ಲ, ಅಷ್ಟು ಬೇಗ ಮಲಗಿದ ನೋಡಿ. 1170 ಏನು ಪೇ ಮಾಡಲಿಕ್ಕೆ ಸಿಕ್ಕಿತು. ಸೊ 1170 ನೋಡಿ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ, ಮಧ್ಯಾಹ್ನ ಲಂಚ್, ಆಮೇಲೆ ಈವ್ನಿಂಗ್ ಡಿನ್ನರ್, ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಪ್ಲಸ್ ಡ್ರಿಂಕ್ಸ್, ಅನ್ಲಿಮಿಟೆಡ್ ಡ್ರಿಂಕ್ಸ್. ಕುಡಿಯೋರಿಗೆ ಅಂತೂ ಫುಲ್ ಕುಡಿಯೇ ಆಗಿ ಬಿಡ್ತೀರಾ ಅಲ್ವಾ? ಮುಗಿಲಿಕ್ಕಿದ್ರೆ ನಂಗೆ ನಂದು ಖಾಲಿ ಟಿಕೆಟ್ ತೆಗೆದ್ರೆ ಆಗುತ್ತೆ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಂಗೆ ಕರ್ಕೊಂಡೋಗಿ ಅಷ್ಟೇ. ಏನೇನೇನು ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಿಗಾದ್ರೂ ಹೋಗ್ಲಿಕ್ಕಿದ್ರೆ ಬರೀ ನಂದೊಂದು ಟಿಕೆಟ್ ತಗೊಂಡ್ರೆ ಆಯ್ತು. ಸೊ ನಿಮ್ಗೆ 30% ಡಿಸ್ಕೌಂಟ್ ಸಿಗುತ್ತೆ. ಬಟ್ ಮತ್ತೆ ಕಂಡೀಷನ್ ಅಂದ್ರೆ ನಂಗೆ ಕೂಡ ಕರ್ಕೊಂಡು ಹೋಗ್ಬೇಕು. ಮತ್ತೆ ನಿಮ್ ಜೊತೆ ನಾವು ಬೇಡವಾ? ನೀವು ಯಾಕೆ ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗುದು? ಡಿಸ್ಕೌಂಟ್ ಬೇಕಾದ್ರೆ. ಸೊ ಫುಲ್ ಎಂಜಾಯ್ ಮಾಡ್ತಾರೆ ಗೈಸ್. ತುಂಬಾನೇ ಇಷ್ಟ ಆಯ್ತು ಸೀರಿಯಸ್ಲಿ. ರೆಸಾರ್ಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಬ್ಯೂಟಿಫುಲ್ ಇದೆ ಫುಲ್. ಅದು ಅಂಡ್ ಮಕ್ಕಳಿಗೆ ಸ್ಲೈಡ್ಸ್ ಎಲ್ಲ ಇದೆ, ವಾಟರ್ ಸ್ಲೈಡ್ ಇರುತ್ತಲ್ವಾ ಅದೆಲ್ಲ ಇದೆ ಪೂಲ್ ಅಲ್ಲಿ. ಸೊ ಅವರಿಗೆ ಅಂದ್ರೆ ಕಂಡೀಷನ್ ಇದೆ, ಬಟ್ ಎಷ್ಟು 4 ಇಯರ್ಸ್ ಇಂದ 4 ಇಯರ್ಸ್ ಇಂದ ರಿಯೋನಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂಡ್ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಎಲ್ಲ ಇದೆ ಆಯ್ತಾ, ಸ್ವಿಂಗ್ ಎಲ್ಲ ಇದೆ. ತುಂಬಾನೇ ಎಂಜಾಯ್ ಮಾಡ್ತಾರೆ ಮಾತ್ರ. ಆಕ್ಚುಲಿ ಬಂದ್ರೆ ಒಂದು 2 ಡೇಸ್ಗೆ ಬರ್ಬೇಕಲ್ವಾ? ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಒಂದು 2 ಡೇಸ್ಗೆ ಬರಬೇಕು. ಒಂದು ದಿನದಲ್ಲಿ ನಾವು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಡ್ರಿಂಕ್ಸ್, ಅದು ಇದು, ಫುಡ್ ಎಲ್ಲ, ಫುಡ್ ತುಂಬಾನೇ ಐಟಮ್ಸ್ ಇತ್ತು ಆ್ಯಂಡ್ ಫುಡ್ ಎಲ್ಲ ಚೆನ್ನಾಗಿತ್ತು. ಬಟ್ ಸೀ ಫುಡ್ ಎಲ್ಲ ನಾವು ಸೀ ಫುಡ್ ರೆಸ್ಟೋರೆಂಟಿಗೆಲ್ಲ ಹೋಗಬೇಕಾದ್ರೆ ಬೇಗನೆ ನಾವು ಬುಕ್ ಮಾಡಿ ಇಡಬೇಕಾಗುತ್ತೆ. ಅಂದರೆ ಇಮಿಡಿಯೇಟ್ಲಿ ನಾವಿವಾಗ ಅಲ್ಲಿ ಹೋಗ್ತೇವಲ್ಲ, ಅಲ್ಲಿ ಹೋದ ಕೂಡಲೇ ನಾವು ಬುಕ್ ಮಾಡಿದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಫಾರಿನರ್ಸ್ ಅವರೆಲ್ಲ ಬರ್ತಾರಲ್ವಾ, ಬೇರೆ ಕಂಟ್ರಿಯಿಂದ ಎಲ್ಲ ಬರ್ತಾರಲ್ವಾ, ಅವರು ಅಲ್ಲಿಯೇ ಸ್ಟೇ ಆಗಿರ್ತಾರೆ. ಒಂದು 1 ವೀಕಿಗೆ 4-5 ಡೇಸ್ಗೆ ಸ್ಟೇ ಆಗಿರ್ತಾರಲ್ವಾ. ಸೊ ಹಾಗೆ ಅವರು ಆಲ್ರೆಡಿ ಬುಕ್ ಮಾಡಿ ಇಡ್ತಾರೆ. ಸೊ ಹಾಗೆ ಬೇರೆಯವರಿಗೆ ಹೋಗ್ಲಿಕ್ಕೆ ಸಿಕ್ಕುದಿಲ್ಲ. ಸೊ ನಮಗೆ ಸಿಕ್ಕಲಿಲ್ಲ. ನಾವು ಹೋದ ರೆಸ್ಟೋರೆಂಟ್ ನಮಗೆ ತುಂಬಾ ಚೆನ್ನಾಗಿತ್ತು. ಅನ್ಲಿಮಿಟೆಡ್ ಫುಡ್ ಏನು ಬೇಕು ಅದು ಎಲ್ಲನೂ ಚೆನ್ನಾಗಿತ್ತು, ಜ್ಯೂಸ್ ಆಗಲಿ ಎಲ್ಲನೂ.